ಬಂಧುಗಳೇ ಎಲ್ರಿಗೂ ನಮಸ್ತೆ. ನಾನು ಹರ್ಷದ್. ನೀವು ನೋಡ್ತಾ ಇದ್ದೀರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಬಂಧುಗಳು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೈನುಗಾರಿಕೆ ಮಾಡಲು HF ಹಸುಗಳನ್ನೇ ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. ಆದರೆ ಹೊಸದಾಗಿ ಹೈನುಗಾರಿಕೆ ಮಾಡೋರಿಗೆ HFಗಿಂತ ದಿ ಬೆಸ್ಟ್ ಇರುವಂಥ ಅತ್ಯುತ್ತಮವಾದ ತಳಿ ಇರತಕ್ಕಂಥ ಒಂದು ಹಸು ಇದೆ. ಅದರ ಹೆಸರೇ ಐರ್ಶೇರ್. ಸ್ಕಾಟ್ಲ್ಯಾಂಡ್ನ ಬ್ರೀಡು, ವಿದೇಶಿ ಬ್ರೀಡು, ನಾರ್ತ್ ಯುರೋಪಿನಿಂದ ಅತಿ ಹೆಚ್ಚು ಬೆಳಕಿಗೆ ಬಂದಿರತಕ್ಕಂತಹ ಬ್ರೀಡೇ ಐರ್ಶೇರ್ ಹಸು. ನೋಡಲಿಕ್ಕೆ HF ಥರನೇ ಇದ್ದರೂ ಕೂಡ ಆದರೆ HF ಅಲ್ಲ. ಇದಕ್ಕೆ ಕಡಿಮೆ ಮೇವು ಸಾಕು, ಅತಿ ಹೆಚ್ಚು ಹಾಲು ಕೊಡುತ್ತೆ, ರೋಗಗಳು ಇಲ್ಲ. ಹಾಗಾದರೆ ಈ ಹಸುವಿನ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಮಾತ್ರ ವೀಡಿಯೋನ ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ನಾನು ಹೇಳ್ತೀನಿ. ಬಂಧುಗಳೇ, 2012ರಲ್ಲಿ ಒಂದು ಹಸುವಿನ ಪರಿಚಯ ಆಗ್ತದೆ ನಮ್ಮ ಭಾರತದಲ್ಲಿ. ಅದು ಐರ್ಶೇರ್. ಪಂಜಾಬ್ನಲ್ಲಿ ಈ ಹಸುವಿನ ಒಂದು ಪರಿಚಯ ಮಾಡ್ತಾರೆ. ಅಲ್ಲಿನ ಡೈರಿ ಫಾರಮ್ನವರು ಆ ಸ್ಕಾಟ್ಲ್ಯಾಂಡಿಂದ, ಜರ್ಮನಿಯಿಂದ ಸೆಕ್ಷುವಲ್ ಸೆಮೆನ್ಸನ್ನು ತರಿಸಿ ಇಲ್ಲಿನ ಹಸುಗಳಿಗೆ ಅದನ್ನು ಅಡಾಪ್ಟ್ ಮಾಡಿಸಿ ಹಸುವನ್ನು ಬ್ರೀಡ್ ತೆಗೆಸ್ತಾರೆ. ಈ ಹಸುವಿನ ಬಣ್ಣ ಬಿಳಿ ಮತ್ತು ಹಳದಿ ಮಿಶ್ರಿತವಾಗಿ ಬರುವಂಥದ್ದು, ಇಲ್ಲ ಕಂದು, ಬ್ರೌನ್ ಕಲರ್, ಕಂದು ಮತ್ತು ಬಿಳಿ ಮಿಶ್ರವಾಗಿ ಬರುವಂಥ ಹಸು ಇದೆ ಐರ್ಶೇರ್ ಹಸು. ನೋಡಲಿಕ್ಕೆ ಬೇಗ HF ಥರ ಕಂಡು ಕೂಡ ಇದು ರೆಡ್ HF ಅಲ್ಲ, ಐರ್ಶೇರ್ ಅಂತೇಳಿ ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಹಸು HF ರೆಡನ್ನು ನೋಡಿದರೆ ಮತ್ತು ಈ ಅಕ್ಕಪಕ್ಕ ನಿಲ್ಲಿಸಿದರೆ ಅತಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ರೆಡ್ಡನ್ನಲ್ಲಿ. ಯಾಕಂದರೆ ಸ್ವಲ್ಪ ಡಿಮ್ ಕಲರು ರೆಡನ್ನಲ್ಲಿ ಬರುವಂಥ HF ಅಲ್ಲಿ. ಇದು ಡಾರ್ಕ್ ಕಂದು ಬಣ್ಣ, ಡಾರ್ಕ್ ಹಳದಿ ಬಣ್ಣ ಮತ್ತು ಬಿಳಿ ಮಿಶ್ರಿತವಾಗಿ ಬರುವಂಥ ಹಸು. ಅತಿ ಚಿಕ್ಕ ದೇಹದ ಆಕಾರ, HFನಷ್ಟೇ ಉದ್ದ, ಅತಿ ಚಿಕ್ಕ ದೇಹದ ಆಕಾರ ಆಗಿರೋ ಕಾರಣಕ್ಕೆ ಇದಕ್ಕೆ ಫುಡ್ ತುಂಬ ಕಡಿಮೆ ಬೇಕಾದರೆ ಸಾಕು. HF ಅತಿ ಹೆಚ್ಚು 35ರಿಂದ 40 ಲೀಟ್ರು 60 ಲೀಟ್ರ್ ತನಕ ಕೊಡುತ್ತೆ ಅಂತ ನಾವು ಕೇಳಿದ್ದೀವಿ. ಆದರೆ ಇದು ಹಸುವಿನ ಹಾಲಿನ ಪ್ರಮಾಣ ಈ ಐರ್ಶೇರಲ್ಲಿ ಕಡಿಮೆ ಆಗ್ತದೆ. HFಗಿಂತ ಒಂದಿಷ್ಟು ಹಾಲಿನ ಪ್ರಮಾಣ ಆದರೂ ಕೂಡ ದಿನಕ್ಕೆ 30 ಲೀಟರ್ ಹಾಲನ್ನು ಕೊಡುವಂಥ ಕೆಪಾಸಿಟಿ ಹೊಂದಿರತಕ್ಕಂಥ ಹಸುವೇ ಐರ್ಶೇರ್ ಹಸು. ಸ್ನೇಹಿತರೆ, ಈ ಹಸು ಸ್ಕಾಟ್ಲ್ಯಾಂಡ್ನಲ್ಲಿ ಬಂದಿರತಕ್ಕಂಥದ್ದು, ಸ್ಕಾಟ್ಲ್ಯಾಂಡ್ನಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಅಥವಾ ನಾರ್ತ್ ಯುರೋಪಲ್ಲಿದ್ದರೂ ಕೂಡ ನಮ್ಮ ಭಾರತದಲ್ಲಿ ಇದರ ಬ್ರೀಡಿಂಗ್ಗಳು ಸ್ಟಾರ್ಟ್ ಆಗಿದೆ ಪಂಜಾಬಲ್ಲಿ HF ಹಸುಗಳ ಒಂದು ಫಾರ್ಮ್ಗಳನ್ನು ತೆಗಿತಾ ಇದ್ದಾರೆ. ಐರ್ಶೇರ್ ಡೈರಿ ಫಾರ್ಮ್ಗಳನ್ನು ಮಾಡ್ತಿದ್ದಾರೆ. ನೀವು ಯೂಟ್ಯೂಬಲ್ಲಿ ಆಗಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಈ ಡೈರಿ ಫಾರ್ಮ್ಗಳು ಇದ್ದಾವೆ ಅನ್ನೋದು ಅತಿ ಹೆಚ್ಚು ಕಂಡು ಬರೋದೆ ಪಂಜಾಬು ಮತ್ತು ಹರಿಯಾಣದಲ್ಲಿ. ಬಂಧುಗಳೇ, ಅತಿ ಉಷ್ಣತೆಗೆ ತಡ್ಕೊಳ್ಳುವಂತಹ ಕೆಪಾಸಿಟಿ ಹೊಂದಿರತಕ್ಕಂಥ ಹಸುನೇ ಇದೆ. ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ HFಗೆ ಬರೋದು ಅತಿ ಬೇಗನೆ ಕಾಯಿಲೆಗಳು ಬಂದ್ಬಿಡುತ್ತೆ. ಇವುಗಳಿಗೆ ಬರುವಂತಹ ಕಾಯಿಲೆಗಳ ಪ್ರಮಾಣ ಆದಷ್ಟು 95% ಐರ್ಶೇರ್ಗೆ ಇರೋದಿಲ್ಲ. ಅದಕ್ಕೆ ಬರುವಂಥ ಕೆಚ್ಚಲು ಬಾವಿನ ಕಾಯಿಲೆ ಪ್ರಮಾಣವೂ ಕೂಡ ಇದಕ್ಕೆ ಕಡಿಮೆ. 1 ದಿನ 2 ದಿನ ಅಥವಾ ಹಾಲನ್ನು ಕರೆಯೋದು ಬಿಟ್ಟರೂ ಕೂಡ ಇದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಜೊತೆಗೆ ಸಾಂಕ್ರಾಮಿಕ ರೋಗಗಳು ಅತಿ ಹೆಚ್ಚು ಬರುವಂಥದ್ದು HFಗೆ, ಬಟ್ ಐರ್ಶೇರ್ಗೆ ಬರೋದಿಲ್ಲ. HFಗಳಲ್ಲಿ ಹೊಟ್ಟೆ ಉಬ್ಬರ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಬಟ್ ಐರ್ಶೇರಲ್ಲಿ ಹೊಟ್ಟೆ ಉಬ್ಬರ ಬರುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಪ್ರಮಾಣ ಇಲ್ಲವೇ ಇಲ್ಲ, ಕಡಿಮೆನೇ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಐರ್ಶೇರ್ ಹಸುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಶ್ರೀಲಂಕಾದಲ್ಲಿ ಅತಿ ಹೆಚ್ಚು ತಾಪಮಾನ ಇದು ಕೂಡ, ಅಲ್ಲೂ ಈ ಹಸುಗಳನ್ನು ಬಳಕೆ ಮಾಡ್ಕೊತಾ ಇದ್ದಾರೆ. ಯಾಕೆಪ್ಪ ಅಂತಂದರೆ ಅತಿ ಉಷ್ಣತೆಗೆ ತಡ್ಕೊಳ್ಳುತ್ತೆ ಅಂಥೇಳಿ. ರೋಗ ನಿರೋಧಕ ಶಕ್ತಿ ಕಡಿಮೆ, ಉಷ್ಣತೆಗೆ ತಡೆದುಕೊಳ್ಳುವಂತಹದ್ದನ್ನು ಕೂಡ ಕೆಪಾಸಿಟಿ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಐರ್ಶೇರಲ್ಲಿರೋ ಕಾರಣಕ್ಕೆ ಬ್ರೀಡಿಂಗ್ ಮಾಡ್ತಿದ್ದಾರೆ. ಭಾರತ ದೇಶದಲ್ಲಿ ಇದರ ಬ್ರೀಡಿಂಗ್ ಈಗ ತಾನೇ ಸ್ಟಾರ್ಟ್ ಆಗಿದೆ. 2012ರಿಂದ 7 ಬಂದರು, ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಒಂದು ಗಮನಗಳು ಈ ಹಸುಗಳ ಮೇಲೆ ಹೋಗ್ತಿರೋ ಕಾರಣಕ್ಕೆ ಬ್ರೀಡಿಂಗ್ ಸೆಟಪ್ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ, ಅದರಲ್ಲೂ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸಪೋರ್ಟ್ ಸಿಗ್ತಾ ಇದೆ ಅಲ್ಲಿನ ಗೌರ್ಮೆಂಟ್ಸ್ಗಳಲ್ಲಿ. ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಹಸುಗಳನ್ನು ಸಾಕಲಿಕ್ಕೆ ಅಥವಾ ಈ ಹಸುವಿನ ಸೆಮೆನ್ ಹಾಕಿಸ್ಲಿಕ್ಕೆ ತುಂಬಾ ಕಾಯಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸೌಲಭ್ಯಗಳು ಸಿಗ್ತಾ ಇಲ್ಲ ದಕ್ಷಿಣ ಭಾರತದಲ್ಲಿ. ಹಾಗಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶಗಳ ಈ ಭಾಗದ ಬ್ರೀಡ್ಗಳನ್ನು, ಸೆಮೆನ್ಗಳನ್ನು ತರಿಸಿ ಹಸುಗಳನ್ನ ಬ್ರೀಡ್ ಮಾಡಿಸ್ತಾರೆ. ಪಂಜಾಬಲ್ಲಿ ಡೈರಿ ಫಾರ್ಮ್ಗಳು ಅತಿ ಸಂಖ್ಯೆ ಹೆಚ್ಚಾಗಿದ್ದಾವೆ. HF ಹಸು ತರುವ ಬದಲು ಸುಮಾರು ಜನ ನಮ್ಮ ಭಾರತ ದೇಶದಲ್ಲಿ ಈ ಐರ್ಶೇರ್ ಹಸುಗಳನ್ನ ತರಿಸಲಿಕ್ಕೆ ಎಲ್ಲ ಇಷ್ಟಪಡ್ತಿದ್ದಾರೆ. ಸ್ನೇಹಿತರೆ, ಈ ಹಸುವಿನ ಬಗ್ಗೆ ನಿಮಗೆ ಮಾಹಿತಿ ಆಲ್ರೆಡಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಆದರೂ ನಿಮಗೆ ಐರ್ಶೇರ್ ಹಸು ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಪಂಜಾಬ್ನಲ್ಲಿ ಅತಿ ಹೆಚ್ಚು ಸಿಗ್ತಾ ಇದೆ. ಬೆಂಗಳೂರಲ್ಲಿ ಕೂಡ ಇದರ ಬ್ರೀಡಿಂಗ್ ಸೆಟಪ್ ಸ್ಟಾರ್ಟ್ ಮಾಡಲಿಕ್ಕೆಲ್ಲ ಪ್ರಯೋಜನ ನಡೀತಾ ಇದೆ ಅಂತ ಕೇಳಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ GKVK ಈ ಕಡೆ ಭಾಗದಲ್ಲೆಲ್ಲ ನಾವು ಕೇಳಿದರೆ ಮೋಸ್ಟ್ಲಿ ಅವರೇನಾದ್ರು ಇಂಪೋರ್ಟ್ ಮಾಡಿ ಕೊಡ್ಬೋದು. ನಾವು ಕೇಳಿದ್ರೆ ಮಾತ್ರ, ಬೇಡಿಕೆ ಇಟ್ಟರೆ ಮಾತ್ರ ಹಸುಗಳು ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಕಾಯಬೇಕಾಗತ್ತೆ, ವರ್ಷಾನುಗಟ್ಟಲೆ ಕಾಯಬೇಕಾಗುತ್ತೆ.
ಬಂಧುಗಳೇ, ಈ ಥರ ಹಸುಗಳ ಸಾಕಾಣಿಕೆ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ಮಾಹಿತಿ ನೀವು ಇದರಲ್ಲೂ ಕೂಡ ಫಾಲೋ ಮಾಡ್ಬೋದು, ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಬೋದು. ಅರ್ಫಾ ಹರ್ಷದಲ್ಲಿ 34 ಅಂತ ಇದೆ. ದಯವಿಟ್ಟು ನಿಮ್ಗೆ ಏನೇ ಇದ್ರೂ ಕೂಡ ಕಾಮೆಂಟ್ ಮಾಡಿ ಹಾಕಿ. ತುಂಬ ಚೆನ್ನಾಗಿ ಎಲ್ಲ ಸ್ಪಂದನೆ ಮಾಡ್ತಾಯಿದ್ದೀರಿ, ಇದೇ ಥರ ಇರಿ ಅಂತ ಹೇಳಿ ಇವತ್ತಿನ ಮಾಹಿತಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.